ನಮಸ್ಕಾರ ಸ್ನೇಹಿತರೆ, ಇಂದು ಬಹಳ ವಿಶೇಷವಾದಂತಹ ಭಾನುವಾರ. ಈ 5 ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಾ ಇದ್ದು ಭಾರಿ ಅದೃಷ್ಟದಿಂದ ನೀವು ಆಗರ್ಭ ಶ್ರೀಮಂತರಾಗ್ತೀರಂತೆ. ಮುಂದಿನ 25 ವರ್ಷ ನಿಮಗೆ ಹಣದ ಹೊಳೆಯೇ ಹರಿಯಲಿದ್ದು ಬೇಡ ಅಂದರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ನಿಮಗೆ ಈ ವಿಶೇಷವಾದ ಭಾನುವಾರದಿಂದ ಅದೃಷ್ಟ ಅನ್ನೋದು ಖುಲಾಯಿಸುತ್ತಂತೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ವಿಶೇಷವಾದಂತಹ ಭಾನುವಾರ ಈ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡ್ತಾ ಇದೆ. ಈ 5 ರಾಶಿಯವರಿಗೆ ಮುಂದಿನ 25 ವರ್ಷಗಳ ಕಾಲ ಹಣದ ಸುರಿಮಳೆಯನ್ನೇ ಸುರಿಸುವ ಯೋಗವನ್ನು ನೀಡ್ತಾ ಇದೆ. ಹೀಗಾಗಿ ಭಾರಿ ಅದೃಷ್ಟವಂತರು ನೀವೇ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಭರ್ಜರಿ ಯಶಸ್ಸು ಸಿಗಲಿದ್ದು ಮುಂದಿನ ದಿನಗಳು ಸಾಕಷ್ಟು ನಿರೀಕ್ಷಿತ ಮಟ್ಟದ ಲಾಭಗಳನ್ನು ಪಡೆದುಕೊಳ್ತಾರೆ. ಲಕ್ಷ್ಮಿ ಕೃಪೆಯಿಂದ ಲಕ್ಷ್ಮೀ ಪುತ್ರರಾಗ್ತಾರೆ. ಸಂಪತ್ತು ಸಮೃದ್ಧಿ ಅನ್ನೋದು ಇವರ ಜೀವನದಲ್ಲಿ ಹೆಚ್ಚಿಗೆ ಆಗುತ್ತೆ. ರಾಜಕೀಯದಲ್ಲಿ ನಾಯಕತ್ವವನ್ನು ಹೊಂದಿರತಕ್ಕಂಥವರು ಅವರ ರಾಜಕೀಯ ಜೀವನದಲ್ಲಿ ಯಶಸ್ಸನ್ನು ಪಡೀತಾರೆ. ಜೊತೆಗೆ ವ್ಯಾಪಾರದಲ್ಲಿ ಲಾಭ ಇದೆ. ಭೂಮಿ, ಕಟ್ಟಡ ಹಾಗೂ ವಾಹನಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಇರ್ತಕ್ಕಂಥವರಿಗೆ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ಕೆಲವು ಸಾಮಾಜಿಕ ಕಾರ್ಯಗಳಲ್ಲಿ ಈ ರಾಶಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ. ಕೆಲವು ಪ್ರಮುಖ ಕೆಲಸಗಳಲ್ಲಿ ಒಂದಷ್ಟು ಅನಗತ್ಯ ವಿಳಂಬವಾಗಿರಬಹುದು ಇಷ್ಟು ದಿನ, ಆದರೆ ಮುಂದಿನ ದಿನಗಳಲ್ಲಿ ಸಿಹಿ ಸುದ್ದಿಯನ್ನು ಕೇಳ್ತೀರಾ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಈಗಾಗಲೇ ಹೇಳ್ದಂಗೆ ನಿಮ್ಮ ಸ್ಥಾನಮಾನ ಮತ್ತು ಎತ್ತರ ಅನ್ನೋದು ಹೆಚ್ಚಿಗೆ ಆಗುತ್ತೆ. ಕೆಲವು ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಸಕ್ರಿಯವಾಗಿರೋದ್ರಿಂದ ನಿಮಗೆ ಸಾಕಷ್ಟು ಉತ್ತಮ ಮಟ್ಟದ ಪ್ರಶಂಸೆ ಅನ್ನೋದು ಲಭ್ಯವಾಗುತ್ತೆ. ಜೊತೆಗೆ ನಿಮ್ಮ ವರ್ಚಸ್ಸು, ಸ್ಟೇಟಸ್ ಅನ್ನೋದು ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚಿಗೆ ಆಗುತ್ತೆ. ಇನ್ನು ನಟನೆ, ಕಲೆ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರೋರಿಗೆ ಹೆಚ್ಚಿನ ಯಶಸ್ಸು ಮತ್ತು ಗೌರವ ಅನ್ನೋದು ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು ಉದ್ಯೋಗಸ್ಥರಿಗೆ ಬಡ್ತಿ ಸಿಗುವ ಪ್ರಮುಖ ಜವಾಬ್ದಾರಿಯನ್ನು ನೀವು ಪಡಿತೀರಾ. ಯಾವುದೇ ಹೊಸ ಕೆಲಸದ ಯೋಜನೆಯನ್ನು ನೀವು ಮಾಡ್ತಾ ಇದ್ರೆ ಯಶಸ್ವಿಯಾಗುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅನ್ನೋದು ಸಿಗುತ್ತೆ. ಕುಟುಂಬದಲ್ಲಿ ಮಕ್ಕಳ ಮೇಲಿನ ಜವಾಬ್ದಾರಿಗಳು ಹೆಚ್ಚಿಗೆ ಆಗೋದ್ರಿಂದ ಮಕ್ಕಳ ಕಡೆ ಪೋಷಕರು ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ಶಿಕ್ಷಣ, ಆರ್ಥಿಕ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಲಾಭದಾಯಕವಾದ ದಿನಗಳು ಅಂತ ಹೇಳಬಹುದು. ವ್ಯಾಪಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೊಸ ವ್ಯವಹಾರದಲ್ಲಿ ಆಸಕ್ತಿ ಹೆಚ್ಚಿಗೆ ಆಗುತ್ತೆ. ಹೊಸ ಅವಕಾಶಗಳನ್ನು ಇವರು ಪಡೆದುಕೊಳ್ತೀರಾ. ಜೊತೆಗೆ ಈ ರಾಶಿಯವರಿಗೆ ಉತ್ತಮ ಅವಕಾಶಗಳು ಸಿಗೋದ್ರಿಂದ ನೀವು ದೊಡ್ಡ ಪ್ರಮಾಣದ ಲಾಭವನ್ನು ನಿರೀಕ್ಷೆ ಮಾಡಬಹುದು. ದೈನಂದಿನ ಉದ್ಯೋಗದಲ್ಲಿ ಮಾಡ್ತಕ್ಕಂಥ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಮುಂದಿನ 25 ವರ್ಷಗಳ ಕಾಲ ನಿಮಗೆ ಹಣಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂತಂದರೆ ಕಟಕ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ, ತುಲಾ ರಾಶಿ, ಕೊನೆಯದಾಗಿ ಕುಂಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ.